ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಗೆಲುವಿನ ನಾಗಾಲೋಟದಲ್ಲಿ ಕೆಆರ್ಪುರಂನ ಭೈರತಿ ಬಸವರಾಜ್ ಭಾರತೀಯ ಜನತಾ ಪಕ್ಷ 6935 ಮತಗಳಿಂದ ಮುನ್ನುಗ್ತಾ ಇದ್ದಾರೆ. ಮಾರ್ಜಿನ್ ಜಾಸ್ತಿ ಆದಷ್ಟು ಸೇಫ್ ಹೋಗ್ತಿದ್ದಾರೆ. ಅಫ್ಕೋರ್ಸ್ ಇದಪ್ಪ ಇಲ್ಲಿ ಹುಣಸೂರು ಏನೇ ಆದ್ರೂ ಕೂಡ ಸೋಲಿಸಲೇಬೇಕು ಅಂತಿದ್ರು, ಹಂಗೆ ಆಗೋಯ್ತೇನೋ ಗೊತ್ತಿಲ್ಲ. ಕಾಂಗ್ರೆಸ್ನ ಮಂಜುನಾಥ್ 14,000 ವೆರಿ ಡಿಫಿಕಲ್ಟ್. ಇವಾಗ 14,000 15,000 ಲೀಡ್ ಹೊಟ್ಟೋಗ್ಬಿಟ್ರೆ ಈ ಹಂತದಲ್ಲಿ ಬಹಳ ಕಷ್ಟ. ಇನ್ನೊಬ್ರು ಹಿಂದ್ಗಡೆ ಹೋಗಿ ಅವ್ರನ್ನ ಹಿಂದಕ್ಕೆ ಗೆಲ್ಲುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ. ಸೊ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಬರ್ತಾ ಇದೆ. ಕಾಗವಾಡದಲ್ಲಿ ಶ್ರೀಮಂತ್ ಪಾಟೀಲ್ ಒನ್ಸ್ ಅಗೇನ್ ಭಾರತೀಯ ಜನತಾ ಪಕ್ಷ. ನಾವು ಒಂದಷ್ಟು ಅಂದ್ರೆ ಲಾಸ್ಟ್ ಇಯರ್ ಮಾತಾಡ್ತಿರ್ಬೇಕಾದ್ರೆ ಬೇರೆ ಪಕ್ಷದಲ್ಲಿ ಮಾತಾಡ್ತಿದ್ವಿ. ಈಗ ಅವರೇ ಅದ್ಭುತವಾಗಿ ಯಶಸ್ಸನ್ನು ಸಾಧಿಸ್ತಾ ಇದ್ದಾರೆ. ಅಗೇನ್ ವ್ಯಕ್ತಿಗತವಾಗಿ ಅವ್ರು ನೋಡಿ ಓಟ್ ಹಾಕ್ತಿದ್ದಾರೆ. ಒನ್ಸ್ ಅಗೇನ್ ಬೆಳಗ್ಗೆ ನೀವು ಹೇಳ್ತಾ ಇದ್ದಂತ ಅಂಶ ಈ ಚುನಾವಣೆ ವ್ಯಕ್ತಿಗತವಾಗಿ ನಡೆದಿರ್ತಕ್ಕಂಥದ್ದು ಪಕ್ಷದ ಆಧಾರಕ್ಕಿಂತ ಹೆಚ್ಚಾಗಿ ಅಂತ ಕೆಲವು ಕಡೆ ಪಕ್ಷನೂ ಹೆಚ್ಚು ಕೆಲಸ ಮಾಡಿದೆ ಅಂತ ಹೇಳ್ಬೇಕು. ನಾನು ಹೇಳ್ತಾ ಇದ್ದಾಗೆ ಬಿಜೆಪಿ ಬಂದಿದ್ದೀರಾ, ಬಿಜೆಪಿ ನೋಡಿ ಓಟ್ ಹಾಕ್ತಿರೋ ಅಥವಾ ವ್ಯಕ್ತಿ ಕಾನ್ಫ್ಲಿಕ್ಟ್ ಅಷ್ಟಾಗಿ ವರ್ಕ್ ಆಗಿಲ್ಲ ಅನ್ಸುತ್ತೆ. ನಾವಿಬ್ರು ವಾದ ಮಾಡೋಕ್ಕಿಂತ ಬಿಜೆಪಿಯಲ್ಲಿ ನಮ್ಮ ಜೊತೆ ಇವತ್ತಿನ ಸ್ಟುಡಿಯೋದಲ್ಲಿ ಇದ್ದಾರೆ ಅನ್ವರ್ ಮಾಡಿಪಾಡಿ ಅವರು. ಅವಾಗ ಕೈ ಎತ್ತಾದ್ರೆ ಏನೋ ಹೇಳಬೇಕು ಅಂತ ಕಾಯ್ತಿದ್ದಾರೆ. ಅಫ್ಕೋರ್ಸ್ ಅವ್ರಿಗೆ ಉತ್ಸಾಹ ಇರಬಾರ್ದು ಅಂತ ತಪ್ಪು ಅಲ್ಲ ಕೂಡ. ಲೆಟ್ಸ್ ಗೋ. ಆಗಿದ್ರೆ ಬಿಜೆಪಿಯಿಂದ ಅನ್ವರ್ ಮಾಡಿಪಾಡಿ ಸರ್, ಮೊದಲನೇ ರಿಯಾಕ್ಷನ್ ಏನ್ ಹೇಳ್ಬೇಕು ಅನಿಸ್ತದೆ ಈ ಕ್ಷಣಕ್ಕೆ? ಅವ್ರು ಹೊರಟೋಗ್ಬಿಟ್ರು. ನಮ್ಮ ಕಾಂಗ್ರೆಸ್ನ ಇವರೇಂದ್ರ ಏನಿದ್ದಾರೆ ನಮ್ಮ ಗೆಳೆಯರು ಹಾಲಪ್ಪ ಅವ್ರು ಹೊರಟೋಗ್ಬಿಟ್ರು. ಕೆಳಗೆ ಬಿದ್ರು ಮೂಗು ಮೇಲೆ ರೀತಿಯಲ್ಲಿ ಮಾತಾಡಿದ್ರು ಅವರು. ಒಂದು ಮಾತು ಹೇಳ ಬಯಸ್ತೇನೆ. ಏನು ಹೇಳಿದ್ರೆ, ಯಾವ ಕಾರಣಕ್ಕಾಗಿ ಈ ನಮ್ಮ ಈ ಶಾಸಕರು 15 ಮಂದಿ ಶಾಸಕರು ಪಕ್ಷ ಬಿಟ್ಟು ಹೋಗಿ ಯಾವ ಕಾರಣಕ್ಕಾಗಿ ನಮ್ಮ ಈ ರಾಜ್ಯದಲ್ಲಿ ಬಿಜೆಪಿ ಮುನ್ನಡೀತಿದೆಯೋ, ಯಾವ ರೀತಿಯಲ್ಲಿ ನಮ್ಮ ಬಿಜೆಪಿ ಪಕ್ಷ ಜನರಿಗೆ ಸ್ಪಂದಿಸ್ತಾರೋ, ಯಾವ ರೀತಿಯಲ್ಲಿ ಆಡಳಿತ ಕೊಡ್ತಿದ್ದನ್ನು ಒಪ್ಪಿ ಅವರು ತಮ್ಮ ಹಳೆಯ ಕಾಂಗ್ರೆಸ್ ಅಥವಾ JDS-ಗೆ ರಾಜೀನಾಮೆ ಕೊಟ್ಟು ಅವ್ರು ಸರಿಯಾಗಿ ನೋಡ್ತಾ ಇಲ್ಲ, ಸರಿಯಾಗಿ ಕಾರ್ಯವಹಿಸ್ತಾ ಇಲ್ಲ ಅಂತ ಹೇಳಿ ಆ ಕಾರಣಗಳು ಕೊಟ್ಟು ಹೊರಗೆ ಬಂದಿದ್ರು ವಿನ ಮತ್ತೆ ಯಾವುದಕ್ಕಿಲ್ಲ. ಮತ್ತು ಅದ್ರ ಜೊತೆ ಅವರಿಗೆ ಅರಿವಾದ ಎಂದು ಹೇಳಿದ್ರೆ, ಈ ನಮ್ಮ ರಾಜ್ಯಕ್ಕೆ ಉತ್ತಮವಾದ ಪಕ್ಷ ಅಂದ್ರೆ ಬಿಜೆಪಿ. ಅವರು ಬಂದ್ರೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ, ಡೆವಲಪ್ಮೆಂಟ್ ಅವರ ಮಂತ್ರ ಅಂತ ಹೇಳಿಕೊಂಡು ಪಕ್ಷ ಸೇರ್ಕೊಂಡು ಆ ಜನರ ಮಧ್ಯೆಯಲ್ಲಿ ಹೋಗಿ ಜನರ ಮಧ್ಯೆಯಲ್ಲಿ ಹೋಗಿ ಗೆಲ್ಬೇಕಾದ್ರೆ ಅದೇ ಕಾರಣ. ಯಾವ ಕಾರಣ ಅಂದ್ರೆ ನಾವು ಬಿಜೆಪಿ ಪಕ್ಷದ ಕಾರ್ಯವೈಖರಿ ಮತ್ತು ಅಲ್ಲಿಯ ಶಾಸಕರ ಧೈರ್ಯ. ರಾಜಾ ಶೈಲೇಶ್ ಚಂದ್ರಗುಪ್ತ ಅವ್ರನ್ನ ಕೇಳದಕ್ ಬಯಸ್ತೀನಿ. ಈಗ ಅವ್ರು ಹೇಳ್ತಾ ಇರೋವಾಗ ಅವ್ರು ಹಾಗೆ ಹೇಳ್ಬೇಕು, ನಾವು ಅಭಿವೃದ್ಧಿ ಮಾಡಿದೀವಿ, ನಾವು ಕೆಲಸ ಮಾಡಿದೀವಿ, ಸ್ಥಿರ ಸರ್ಕಾರ, ಯಡಿಯೂರಪ್ಪನ ಸರ್ಕಾರ, ಇದಿಷ್ಟ ಆಯ್ತು. ಬಟ್ ರಾಜಕೀಯ ಲೆಕ್ಕಾಚಾರ ಏನಿದೆ ಇದ್ರ ಹಿಂದೆ 10ಕ್ಕಿಂತ ಹೆಚ್ಚು ಸ್ಥಾನ ಅಥವಾ 10 ಬರುವಂತ ಚಾನ್ಸಸ್ ಕಾಣಿಸ್ತಾ ಇದೆ. ಇಲ್ಲ, ಈಗ ಗೆಲುವೇ, ಅದರಲ್ಲೇನು ಅನುಮಾನ ಇಲ್ಲ. ಆ ಕ್ರೆಡಿಟ್ ಅವರು ಸಿಕ್ಕಿದೆ, ಕೊಡ್ಲೇಬೇಕಾಗುತ್ತೆ, ಒಪ್ಕೋಬೇಕಾಗುತ್ತೆ. ಯಾವ ಪಕ್ಷದವರಾದರೂ ಒಪ್ಕೋಬೇಕಾಗುತ್ತೆ. ಆದರೆ ಒಂದು ಪಾಯಿಂಟು ಅದು ವಿಪರ್ಯಾಸ ಅಂತಲೇ ಹೇಳಬೇಕು, ಯಡಿಯೂರಪ್ಪನವ್ರನ್ನ ಅವ್ರ ಪಕ್ಷದವರು ಒಪ್ಕೋಬೇಕು ಅನ್ನೋ ಅನಿವಾರ್ಯತೆ ಬಂದ್ಬಿಡ್ತು ಅಲ್ವೇ? ಕಾಂಗ್ರೆಸ್ನಲ್ಲಿ ಎಲ್ಲನೂ ನೋಡಿದ್ಮೇಲೂ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ನಾಯಕರಿಲ್ಲ. ಈವನ್ ನಾವು JDS ಏನಾಯ್ತು, ಸರ್ಕಾರ ನಡೆಸಿದ ಪಕ್ಷ ಅದೇನಾಯ್ತು, ಒಂದಕ್ಕೆ ಬಂದು ನಿಂತ್ಕೋತು. ಅದೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ 0 ಬಂದ್ಬಿಡುತ್ತೆ. ಸರ್ ಪಾಯಿಂಟ್ ಏನಂದ್ರೆ, ಈಗಲೂ ಬಿಜೆಪಿ ಅವ್ರು ಖುಷಿ ಪಡೋಂಗಿಲ್ಲ. ಯಾಕೆಂದ್ರೆ ನಾವು ಬಿಜೆಪಿಗೆ ಓಟ್ ಹಾಕ್ತಿದೀವಿ ಅಂತ ಜನ ಓಟ್ ಹಾಕಿಲ್ಲ, ಅವರು ಆ ವ್ಯಕ್ತಿ ಬರೋವರೆಗೂ ಸ್ವಲ್ಪ ಇದೆ. ಅದೀಗ ಬರ್ತಾ ಇದ್ದೀನಲ್ವ ನಾವು ಒಪ್ಕೊಳ್ಳೋದು ಒಪ್ಕೊಂಡ್ಬಿಡ್ಬೇಕು, ಒಂದೊಂದು ಬಂದಿದೆ ಒಪ್ಕೊಂಡ್ಬಿಡ್ಬೇಕು. ಗೆಲುವು ಸರಿಯೇ, ಆದ್ರೆ ಈಗ ಬಿಜೆಪಿ ಪಕ್ಷ ನಿಮ್ಮ ಅಂತಲ್ಲ, ಬಿಜೆಪಿ ಪಕ್ಷದಲ್ಲೇನೆ ಮೈನಸ್ ಯಡಿಯೂರಪ್ಪ ಏನಿದೆ, ಇಲ್ಲಿ ಯಾರೋ ಅವ್ರ ಪಕ್ಷದ ಹೆಸರೇ ಹೇಳ್ತಾ ಇಲ್ಲ, ಅಭ್ಯರ್ಥಿಗಳ ಹೆಸರೇ ಹೇಳ್ತಾ ಇದ್ದಾರೆ. ಅದು ಒಳ್ಳೆ ಟ್ರೆಂಡ್ ಅಲ್ಲ, ಆ ಪಕ್ಷಕ್ಕೆ ಒಳ್ಳೆ ಟ್ರೆಂಡ್ ಅಲ್ಲ ಅದು. ಕ್ವಿಕ್ ನಾನು ಬರ್ತೀನಿ. ವಾಪಸ್ ಬರೋಕ್ಕಿಂತ ಮುಂಚೆ ನಮ್ ಜೊತೆ ಕಾಂಗ್ರೆಸ್ ವಕ್ತಾರರಾಗಿರ್ತಕ್ಕಂಥ ಪ್ರಕಾಶ್ ರಾಥೋಡ್ ಅವರು ಕೂಡ ಇದ್ದಾರೆ. ಪ್ರಕಾಶ್ ರಾಥೋಡ್ ಅವರೇ, ಕಾಂಗ್ರೆಸ್ ಯಾವ ಹಂತದಲ್ಲಿದೆ, ಎಲ್ಲಿದೆ ಕಾಂಗ್ರೆಸ್ ರಾಜ್ಯದಲ್ಲಿ? ಹುಣಸೂರು ಒಂದನ್ನ ಬಿಟ್ರೆ, ವಿಶ್ವನಾಥ್ ಅವರ ವಿಚಾರ, ಹುಣಸೂರು ಶಿವಾಜಿನಗರ ಎರಡನ್ನು ಬಿಟ್ರೆ ಕಾಂಗ್ರೆಸ್ ಮತ್ತೊಮ್ಮೆ ಮಣ್ಣು ಮುಕ್ಕುತ್ತಾ ಇದೆ.